ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕನ್ನಡಿಗರ ಮೇಲೆ ಬಲವಂತವಾಗಿ ಮಲಯಾಳಂ ಹೇರುವ ಕೇರಳ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾಷಾ ನೀತಿ ಹಾಗೂ ಸಂವಿಧಾನಿಕ ಹಕ್ಕು ಉಲ್ಲಂಘನೆ ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಪತ್ರ ಬರೆದಿರುವ ಸಿದ್ದರಾಮಯ್ಯ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಮಲಯಾಳಂ ಹೇರಿಕೆ ನಡೆಗೆ ಸಿದ್ದರಾಮಯ್ಯ ಗರಂ. ಕೇರಳ ಸಿಎಂ ಪಿಣರಾಯಿಗೆ ಪತ್ರ ಬರೆದ ಸಿದ್ದರಾಮಯ್ಯ, ಕೇರಳ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಮಲಯಾಳಿ ಭಾಷಾ ನೀತಿ 2025ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀವ್ರ ಅಸಮಾಧಾನ ಹೊರಹಾಕಿದೆ. ಪ್ರಸ್ತಾಪಿತ ಮಸೂದೆ 2 ರಾಜ್ಯಗಳ ಬಾಂಧವ್ಯಕ್ಕೆ ಧಕ್ಕೆಯಾಗಲಿದೆ ಅಂತ ಎಚ್ಚರಿಸಿದೆ. ಇದೀಗ ಕೇರಳ ಸಿಎಂಗೆ ಪತ್ರ ಬರೆದು ಅಸಮಾಧಾನ ವ್ಯಕ್ತಪಡಿಸಿರುವ ಸಿಎಂ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಸಂವಿಧಾನದ 25/30ನೇ ಪರಿಚ್ಛೇದಗಳ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಅಂತ ಖಾರವಾಗಿಯೇ ಗುಡುಗಿದ್ದಾರೆ. 350A 350B ಅಡಿ ಅಲ್ಪಸಂಖ್ಯಾತರ ರಕ್ಷಣೆಯ ಹಕ್ಕನ್ನ ಕಸಿಯುವ ಪ್ರಯತ್ನ ಮಾಡಿದ್ದೀರಾ. ನಾವು ತಂದಿರುವ ಈ ಮಸೂದೆಯನ್ನ ಮತ್ತೊಮ್ಮೆ ಪರಾಮರ್ಶಿಸಿ ಅಂತ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯ ಬರೆದ ಪತ್ರದಲ್ಲಿ ಇರುವುದೇನು? ಕೇರಳ ಸರ್ಕಾರಕ್ಕೆ ಕರ್ನಾಟಕದ ಎಚ್ಚರಿಕೆ ಏನು? ಕೇರಳ ಸಿಎಂಗೆ ಪತ್ರ ಬರೆದು ಸಿದ್ದರಾಮಯ್ಯ ಮನವಿ ಮಾಡಿದರು. ಆತ್ಮೀಯ ಪಿಣರಾಯಿ ವಿಜಯನ್ ಅವರೇ, ಪರಸ್ಪರ ಗೌರವ, ಸಹಕಾರಿ ಒಕ್ಕೂಟ ವ್ಯವಸ್ಥೆ, ಸಂವಿಧಾನಿಕ ಜವಾಬ್ದಾರಿಯಿಂದ ನಾನು ನಿಮಗೆ ಪತ್ರ ಬರೆಯುತ್ತಿದ್ದೇನೆ. ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳ ನಡುವೆ ದೀರ್ಘಕಾಲದಿಂದ ಉತ್ತಮ ಸಂಬಂಧವಿದೆ. 2 ರಾಜ್ಯಗಳು ಭೌಗೋಳಿಕವಾಗಿ ಕಲೆ, ಸಂಸ್ಕೃತಿ, ಸಾಮಾಜಿಕ, ಮಾನವ ಸಂಬಂಧಗಳಿಂದ ಮಿಳಿತಗೊಂಡಿವೆ. ಕಾಸರಗೋಡಿನಲ್ಲಿ ಬಹುಸಂಖ್ಯಾತರು ಕನ್ನಡಿಗರು. ಮಲಯಾಳಂ ಕಡ್ಡಾಯಗೊಳಿಸುವ ನಿಮ್ಮ ನೀತಿಗೆ ನಮ್ಮ ಕಳವಳವಿದೆ. ನಮ್ಮ ದೇಶದಲ್ಲಿ ಭಾಷೆ ಗೌರವ, ಸಹಬಾಳ್ವೆಯ ಮೂಲಕ ಪ್ರವರ್ಧಮಾನಕ್ಕೆ ಬಂದಿವೆ. ಕನ್ನಡ, ಮಲಯಾಳಂ, ತುಳು, ಬ್ಯಾರಿ ಭಾಷೆಗಳು ತಲಾಂತರಗಳಿಂದ ಅಲ್ಲಿ ರೂಢಿಗೆ ಬಂದಿವೆ. ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ಭಾಷೆ ಕೇವಲ ಶೈಕ್ಷಣಿಕ ಆಯ್ಕೆಯಲ್ಲ, ಬದಲಾಗಿ ಅದು ತನ್ನ ಐಡೆಂಟಿಟಿ, ಘನತೆಯನ್ನ ಪ್ರತಿಪಾದಿಸುತ್ತದೆ. ಕಲಂ 350B ವಿಧಿ ಭಾಷಾ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ. ಹಾಗಾಗಿ ಇನ್ನೊಬ್ಬರ ಮೇಲೆ ಬಲವಂತದ ಭಾಷೆ ಹೇರಿಕೆ ಸರಿಯಲ್ಲ. ಕೂಡಲೇ ನಿಮ್ಮ ನೀತಿಯನ್ನ ಮತ್ತೊಮ್ಮೆ ಪರಾಮರ್ಶಿಸಿ. ಮಸೂದೆ ಅಂಗೀಕಾರವಾದರೆ ಸಂವಿಧಾನದ ಉಲ್ಲಂಘನೆಯಾಗುತ್ತದೆ. ಮಲಯಾಳಂ ಭಾಷಾ ನೀತಿಗೆ ಪ್ರತಿಪಕ್ಷಗಳ ಖಂಡನೆ. ಅವಕಾಶ ನೀಡದಂತೆ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇನ್ನು ಕೇರಳದ ನಿರ್ಧಾರಕ್ಕೆ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ವಿರೋಧ ಹೊರಹಾಕಿದ್ದಾರೆ. ಕೇರಳ ಕಮ್ಯುನಿಸ್ಟ್ ಸರ್ಕಾರ ಒತ್ತಾಯ ಪೂರ್ವಕ ಮಲಯಾಳಂ ಏರಿಕೆ ಮಾಡೋದು ಸರಿಯಲ್ಲ, ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರೋದು. ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಬ್ರದರ್ಸ್. ಯಾಕಂದರೆ ಕೇರಳ ಅದು ಯಾವುದು INDA ಅವರ ಪಾರ್ಟ್ನರ್, ಕ್ಲೋಸ್ ಪಾರ್ಟ್ನರ್ಸು, ಫ್ರೆಂಡ್ಸು, ಕ್ಲೋಸೆಸ್ಟ್ವರೆಗೆ ಮೊದಲು ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ. ಇದು ಏನು ಬೇರೆ ಏನೂ ಇಲ್ಲ. ಯಾಕಂದರೆ INDA ಪಾರ್ಟ್ನರ್ಸ್ ಅಂದರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ, ಸೌಹಾರ್ದತೆ ಇರ್ತದೆ. ಇವಾಗ ನಮ್ದಿಲ್ವಾ, ನಮ್ಮದು JDS ಇರ್ತದೆ, ನಮ್ಮದು ನಿತೀಶ್ ಕುಮಾರ್ ಪಾರ್ಟಿ ಇದೆ. ಏನೇ ಮಾಡಬೇಕಾದ್ರೂ ತೀರ್ಮಾನ ಆಗುತ್ತೆ ಇದರಲ್ಲಿ. ಇದು ಏಕಾಏಕಿ ತೀರ್ಮಾನ ಮಾಡೋರೆ ಅಂದರೆ ಇದರಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಕೈವಾಡ ಪಕ್ಕ ಇದೆ. ಒಟ್ನಲ್ಲಿ ಕೋಗಿಲು ಅಕ್ರಮ ಮನೆ ತೆರವು ಪ್ರಕರಣದಲ್ಲಿ ಬೆಂಕಿ ಹಚ್ಚಿದ ಕೇರಳ ಸಿಎಂ ಈಗ ಕಾಸರಗೋಡು ಕನ್ನಡಿಗರ ಮೇಲೆ ಮಲಯಾಳಿ ಭಾಷೆ ಹೇರಲು ಹೊರಟಿದ್ದಾರೆ. ಕೇರಳದ ಸರ್ಕಾರ ಈ ನಡೆಯನ್ನು ಖಂಡಿಸಿ ಕರ್ನಾಟಕ ಸಿಎಂ ಪತ್ರ ಬರೆದು ಖಂಡಿಸಿದ್ದಾರೆ. ಅಲ್ಲದೆ ಅಗತ್ಯ ಬಿದ್ದರೆ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟಕ್ಕೂ ಚಿಂತನೆ ನಡೆಸಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ.